ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9ನೇ ಆರೋಪಿಯಾಗಿರುವಂತಹ ರಾಜು ಅಲಿಯಾಸ್ ಧನರಾಜ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈತನ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ ಲಭ್ಯವಾಗಿದೆ. ನಾಪತ್ತೆಯಾಗಿದ್ದಂತಹ A9 ರಾಜುನನ್ನ ಅರೆಸ್ಟ್ ಮಾಡಲಾಗಿದೆ. ಮೆಗಾ ಡಿವೈಸ್ ಬಳಸಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟವರಲ್ಲಿ ಈತ ಕೂಡ ಒಬ್ಬ. ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟು ಹಿಂಸೆಯನ್ನ ನೀಡಿದ್ದ ಕ್ರೂರಿ ರಾಜು. ನಂದೀಶ್ ಜೊತೆಗೂಡಿ ಪ್ರಕರಣದ 5ನೇ ಆರೋಪಿಯಾಗಿರುವಂತಹ ನಂದೀಶ್ ಜೊತೆಗೂಡಿ ಧನರಾಜು ರೇಣುಕಾ ಸ್ವಾಮಿಗೆ ಶಾಕ್ ಅನ್ನ ಕೊಟ್ಟಿದ್ದ. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ರಾಜು ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಧನರಾಜ್ ಮಾಡಿರುವಂತಹ ಆತ ಶಾಕ್ ಕೊಡುವುದಕ್ಕೆ ಬಳಸಿದಂತಹ ಆ ಮೆಗಾ ಡಿವೈಸ್ ನ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಸದ್ಯ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಷ್ಟು ದಿನ ಪ್ರಕರಣದ 9ನೇ ಆರೋಪಿ ರಾಜು ನಾಪತ್ತೆಯಾಗಿದ್ದ. ಈಗ ಆತನನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಬೆಂಗಳೂರಿನ ರಾಜುವಿನ ಸ್ನೇಹಿತರ ಮನೆಯಲ್ಲೇ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಅರೆಸ್ಟ್ ಆಗಿರುವಂತಹ ಆರೋಪಿ ರಾಜು ಅಲಿಯಾಸ್ ಧನರಾಜ್, ಆತ ಇರುವಂತಹ ಆರೋಪಿಗಳಲ್ಲಿ ಯಾರಿಗೆ ಪರಿಚಯ, ಆತನ ಮೂಲ ಯಾವುದು, ಪ್ರಕರಣದಲ್ಲಿ ಆತನ ಪಾತ್ರ ಏನು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. A5 ಆರೋಪಿಯಾಗಿರುವಂತಹ ನಂದೀಶ್, ಮಂಡ್ಯ ಮೂಲದ ನಂದೀಶ್ ಏನಿದ್ದಾನೆ, ಆತನ ಜೊತೆ ಕೇಬಲ್ ಕೆಲಸಕ್ಕೆ ಸಾಥನ್ನ ಕೊಡ್ತಾ ಇದ್ದ ಈ ಆರೋಪಿ ರಾಜು. ಆತನ ಜೊತೆ ಕೇಬಲ್ ಕೆಲಸವನ್ನ ಮಾಡ್ತಾ ಇದ್ದ. ಕೇಬಲ್ ಕೆಲಸದಿಂದಾನೇ ಎಲೆಕ್ಟ್ರಿಕ್ ಮೆಗಾ ಡಿವೈಸ್ ಬಗ್ಗೆ ತಿಳ್ಕೊಂಡಿದ್ದ ರಾಜು ಅಲಿಯಾಸ್ ಧನರಾಜು ರೇಣುಕಾ ಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡುವುದಕ್ಕೆ ಬಳಸಿದ್ದಂತಹ ಎಲೆಕ್ಟ್ರಿಕಲ್ ಮೆಗಾ ಡಿವೈಸ್ ಏನಿದೆ ಅದ್ರ ಬಗ್ಗೆ ಕೇಬಲ್ ಕೆಲಸ ಮಾಡ್ತಾ ಇದ್ದಂತಹ ಕಾರಣಕ್ಕಾಗಿ ರಾಜುಗೆ ಮಾಹಿತಿ ಇತ್ತು. ಘಟನೆಯ ದಿನ ಯಾವತ್ತು ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಲಾಗುತ್ತಲ್ಲ ಆತನ ಮೇಲೆ, ಆವತ್ತು ಧನರಾಜುನ ಪಟ್ಟಣಗೆರೆಯ ಶೆಡ್ಗೆ ಕರೆಸಿದ್ದು ಆತನ ಸ್ನೇಹಿತನಾಗಿರುವಂತಹ ಮಂಡ್ಯ ಮೂಲದ ಪ್ರಕರಣದ 5ನೇ ಆರೋಪಿ ನಂದೀಶ್. ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ಗೆ ಪ್ಲಾನ್ ಅನ್ನ ಮಾಡಿದ್ದ ನಂದೀಶ್. ಅಂದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು ಮಾತ್ರ ಅಲ್ಲ, ಎಂಥ ರಾಕ್ಷಸಿ ಮನಸ್ಥಿತಿಯ ಹಲ್ಲೆ ಮಾಡುವವರಿಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಕರೆಂಟ್ ಶಾಕ್ ಅನ್ನ ಕೊಡೋದಕ್ಕೆ ರೇಣುಕಾ ಸ್ವಾಮಿಗೆ ಇವರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ರಾಜುವಿಗೆ ಕರೆಯನ್ನ ಮಾಡಿ ರಾಜುವನ್ನ ಬರೋಕ್ ಹೇಳಿ, ಬರ್ತಾ ಎಲೆಕ್ಟ್ರಿಕಲ್ ಮೆಗಾ ಮೆಷಿನ್ ಏನಿದೆ, ಆ ಡಿವೈಸ್ ಏನಿದೆ ಅದನ್ನ ತಗೊಂಡ್ ಬಾ ಅಂತ ಹೇಳಿದ್ದ ನಂದೀಶ್. ಅವ್ನು ಹೇಳ್ದ ಅಂತ ಹೇಳಿ ಇವ್ನು ತಗೊಂಡ್ ಬಂದಿದ್ದಾನೆ. ಆ ನಂತರ ಇದೇ ಮೆಗಾ ಮಷಿನ್ ನ ಬಳಸಿ, ಆ ಡಿವೈಸ್ ನ ಬಳಸಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ರು ಇಬ್ಬರು ಆರೋಪಿಗಳು, ನಂದೀಶ್ ಹಾಗೆ ರಾಜು ಅಲಿಯಾಸ್ ಧನರಾಜು. ಇಬ್ರು ಸೇರಿ, ಅಂದ್ರೆ ಹಲ್ಲೆ ಮಾಡೋರು ಹಲ್ಲೆ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಈ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಕೋರ್ಟ್ ನಲ್ಲೇ ಈ ವಿಚಾರ ಬೆಳಕಿಗೆ ಬಂದಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು ಆರೋಪಿಗಳು ಅನ್ನುವಂತಹ ವಿಚಾರವನ್ನ ಬಯಲು ಮಾಡಿದ್ರು. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಯಾವಾಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅರೆಸ್ಟ್ ಆಗೋದಕ್ಕೆ ಶುರುವಾದ್ರು, ಖುದ್ದು ದರ್ಶನ್ ಅರೆಸ್ಟ್ ಆದ್ರೂ, ಆಗ ರಾಜು ನಾಪತ್ತೆಯಾಗ್ತಾನೆ, ಎಸ್ಕೇಪ್ ಆಗ್ಬಿಡ್ತಾನೆ, ತಲೆ ಮರೆಸ್ಕೊಂಡ್ ಬಿಡ್ತಾನೆ. ಬೆಂಗಳೂರಿನ ಸ್ನೇಹಿತನ ಮನೆಯಲ್ಲಿ ಅಡಗಿ ಕೂತಿದ್ದಂಥ ಪ್ರಕರಣದ 9ನೇ ಆರೋಪಿ ರಾಜು ಅಲಿಯಾಸ್ ಧನರಾಜುವನ್ನ ಸದ್ಯ ಪೊಲೀಸರು ಬಂಧಿಸುವಂತಹ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇಷ್ಟು ದಿನಗಳ ಕಾಲ ಆತ ಚಿತ್ರದುರ್ಗ ಮೂಲದವನು ಅನ್ನುವಂಥ ಮಾಹಿತಿ ಇತ್ತು. ಬಟ್ ಆತ ಚಿತ್ರದುರ್ಗ ಮೂಲದವನಲ್ಲ, ಆತ ಮಂಡ್ಯ ಮೂಲದವನು. ಮಂಡ್ಯದ ನಂದೀಶ್ನ ಸ್ನೇಹಿತ ಈ ಧನರಾಜು ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿಗೆ ಮೆಗಾ ಮೆಷಿನ್ ಮೂಲಕ, ಮೆಗಾ ಡಿವೈಸ್ ಮೂಲಕ ಕರೆಂಟ್ ಶಾಕ್ ಅನ್ನ ಕೊಟ್ಟು ಆತನ ಸಾವಿಗೆ ಕಾರಣೀಕರ್ತನಾದಂಥ ಧನರಾಜುವನ್ನ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.